ವೀಕ್ಷಕರೇ, ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಫೆಬ್ರವರಿ 22ನೇ ತಾರೀಕು ಭಾನುವಾರ. ನಾಳೆಯಿಂದ ಈ 7 ರಾಶಿಯವರಿಗೆ ದುಡ್ಡು ಬೇಡ ಅಂದ್ರೂ ಅವರು ಶ್ರೀಮಂತರಾಗ್ತಾರೆ ಆ ಸೂರ್ಯದೇವನ ಕೃಪಾ ಆಶೀರ್ವಾದದಿಂದ. ಅದು ಯಾವ ರಾಶಿ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ದಯವಿಟ್ಟು ಬನ್ನಿ ಫ್ರೆಂಡ್ಸ್ ನೋಡುವ. ನಾಳೆ ಫೆಬ್ರವರಿ 22ನೇ ತಾರೀಕು ಭಾನುವಾರ. ನಾಳೆಯಿಂದ 7 ರಾಶಿಯವರಿಗೆ ದುಡ್ಡು ಆ ಸೂರ್ಯದೇವನ ಕೃಪಾ ಆಶೀರ್ವಾದದಿಂದ ಅವ್ರು ಬೇಡ ಅಂದ್ರೂ ಆ ದೇವರು ಅವ್ರನ್ನ ಶ್ರೀಮಂತರು ಮಾಡ್ತಾರೆ. ಸೂರ್ಯದೇವನ ಕೃಪಾ ಆಶೀರ್ವಾದದಿಂದ ಸಕಲವು ಇವರಿಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇವರ ಜೀವನದಲ್ಲಿ ಇದ್ದ ಎಲ್ಲಾ ಕಷ್ಟಗಳು ಒಂದೊಂದಾಗಿ ನಿವಾರಣೆ ಆಗ್ತಾ ಹೋಗುತ್ತೆ. ಸಮಯದಲ್ಲಿ ಸಮತೋಲನ ಜೀವನ ನಿಮ್ಮ ಶೈಲಿಯಲ್ಲಿ ಆಗ್ತಾ ಹೋಗುತ್ತೆ. ಸಾಮಾಜಿಕ ಜೀವನದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಈ ಅವಧಿಯಲ್ಲಿ ಉತ್ತಮ ಸ್ಥಾನ ಗಳಿಸುವ ಸಾಧ್ಯತೆ ಇದ್ದು ನಿಮಗೆ ಅಪೂರ್ಣವಾಗಿರುವ ಕೆಲಸಗಳೆಲ್ಲ ಪೂರ್ಣ ಆಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ನೀವು ಉತ್ತಮ ಹೆಸರನ್ನು ಕೂಡ ಗಳಿಸ್ತಾ ಹೋಗ್ತೀರಾ ನಿಮ್ಮ ಕರ್ತವ್ಯಗಳಿಂದ. ಜೊತೆಗೆ ಆರ್ಥಿಕ ಲಾಭ ಹೊಂದುವ ಯೋಗ ಇದ್ದು ಜೊತೆಗೆ ಮಾನಸಿಕ ಸಮತೋಲನನ್ನ ಕಾಯ್ದುಕೊಳ್ತೀರಾ. ಸಕಾರಾತ್ಮಕ ಫಲಿತಾಂಶಗಳನ್ನ ಪಡ್ಕೊಂತೀರಾ. ಜೊತೆಗೆ ಆಹ್ಲಾದಕ ಆರ್ಥಿಕ ಪರಿಸ್ಥಿತಿಗಳಿಂದ ನೀವು ನರಳುತ್ತಾ ಇದ್ರೆ ಆ ಪರಿಸ್ಥಿತಿಗಳಿಂದ ಈ ಸಮಯದಲ್ಲಿ ನೀವು ಮುಕ್ತಿಯನ್ನ ಕಾಣ್ತೀರಾ. ಮನೆಯ ಎಲ್ಲಾ ಸದಸ್ಯರುಗಳಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗ್ತಾ ಹೋಗುತ್ತೆ. ನೀವು ಮಾಡೋ ಕೆಲಸಕ್ಕೆ ಮನಸ್ಸಿನ ಶಾಂತಿಗೊಳಿಸ್ಕೊಳ್ಳೋಕೆ ನೀವು ಆದಷ್ಟು ಧ್ಯಾನವನ್ನ ಮಾಡಿ, ಯೋಗವನ್ನ ಮಾಡಿ, ಹಾಗೆ ಆಧ್ಯಾತ್ಮಿಕ ಅಂದ್ರೆ ದೇವಸ್ಥಾನದಲ್ಲಿ ಪೂಜೆ ಆ ಥರ ಇದಕ್ಕೆ ನೀವು ಸ್ವಲ್ಪ ಪಾಲ್ಗೊಳ್ಳಿ. ನೀವು ತುಂಬಾ ಪ್ರಯೋಜನಗಳನ್ನ ನೀವು ಕಾಣ್ತಾ ಹೋಗ್ತೀರಾ. ನೀವು ಧನಲಾಭಕ್ಕೆ ಉತ್ತಮ ಅವಕಾಶಗಳನ್ನ ಸಮೇತ ನೀವು ಕಾಣ್ತಾ ಹೋಗ್ತೀರಾ. ಹೊರಗಡೆ ಕೆಲಸ ಮಾಡ್ತಿರೋಂಥವ್ರು ನಿಮ್ಮ ವೃತ್ತಿಯಲ್ಲಿ ನೀವು ಬಲವಾಗುವಂತೆ ಅಂದ್ರೆ ನಿಮ್ಮ ಕೆಲಸ ಗಟ್ಟಿ ಆಗುವಂಥದ್ದನ್ನ ನೀವು ನೋಡ್ತಾ ಹೋಗ್ತೀರಾ. ಜೊತೆಗೆ ನೀವೇನಾದ್ರು ಜಾಬ್ ಚೇಂಜ್ ಮಾಡಬೇಕು ಅಂತ ನೋಡ್ತಿರೋರಿಗೆ ಈ ಸಮಯದಲ್ಲಿ ಉತ್ತಮ ಉದ್ಯೋಗ ಸಮೇತ ಸಿಗ್ತಾ ಹೋಗುತ್ತೆ. ಅದರಿಂದ ನೀವು ಯಶಸ್ಸು ಸಮೇತ ಕಾಣ್ತೀರಾ. ವೈಯಕ್ತಿಕ ಜೀವನಗಳಲ್ಲಿ ಒತ್ತಡ ಕಡಿಮೆ ಆಗಿ ಸ್ವಲ್ಪ ನೆಮ್ಮದಿಯನ್ನ ಕೂಡ ನೀವು ಕಾಣ್ತಾ ಹೋಗ್ತೀರಾ ಹೇಳ್ಬೋದು. ಇನ್ನು ನೀವು ಸಣ್ಣ ಪುಟ್ಟ ಒತ್ತಡಗಳಿದ್ರೂ ಬುದ್ಧಿವಂತಿಕೆಯಿಂದ ಪರಿಸ್ಥಿತಿಗಳನ್ನ ನಿಭಾಯಿಸಲು ಸಾಧ್ಯವಾಗುತ್ತೆ. ವೃತ್ತಿ ಜೀವನ ಆರ್ಥಿಕ ಪರಿಸ್ಥಿತಿಗಳು ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವು ಹೆಚ್ಚಿನ ಬದಲಾವಣೆಯ ಜೊತೆಗೆ ಒಳ್ಳೆ ಸಕಾರಾತ್ಮಕ ಫಲಿತಾಂಶಗಳನ್ನ ಕಾಣ್ತಾ ಹೋಗ್ತೀರಾ. ಸಂತೋಷಮಯದ ಜೀವನಗಳು ನಿಮ್ಮ ಶೈಲಿಯಲ್ಲಿ ಬರ್ತಾ ಹೋಗುತ್ತೆ. ನೀವು ಹೊಸದಾಗಿ ಮದುವೆ ಆಗಿರೋಂಥರಾಗಿದ್ರೆ, ಇನ್ನೂ ಕೂಡ ಮಕ್ಕಳಾಗಿಲ್ಲ ಅನ್ನೋರಾಗಿದ್ರೆ ಈ ಒಂದು ಸಂದರ್ಭದಲ್ಲಿ ಮಕ್ಕಳು ಹೊಂದುವ ಯೋಗ ಸಮೇತ ಇದೆ. ಪುತ್ರ ಸಂತಾನ ಪ್ರಾಪ್ತಿಯಾಗೋ ಯೋಗ ಇದೆ ಅಂತ ಹೇಳ್ಬೋದು. ಜೊತೆಗೆ ತಂದೆ ತಾಯಿಗಳು ಮಕ್ಕಳ ಕಡೆಯಿಂದ ಸಮೇತ ಸಿಹಿ ಸುದ್ದಿಯನ್ನ ಕೇಳ್ತಾರೆ. ಜೊತೆಗೆ ಮಕ್ಕಳು ಅವರ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಮಾರ್ಕ್ಸ್ ನ ಸಮೇತ ತಗೊಂತಾರೆ. ಹಳೆಯ ಯೋಜನೆಗಳಿಂದ ಹೂಡಿಕೆಗಳಿಂದ ನೀವು ಲಾಭವನ್ನೇ ಕಾಣ್ತೀರಾ. ನಿಮ್ಮ ಕೆಲಸದ ಸ್ಥಳಗಳಲ್ಲಿ ನೀವು ಮಾಡುವ ಕಠಿಣ ಶ್ರಮಕ್ಕೆ ನೀವು ಸಾಕಷ್ಟು ಶಬಾಷಿಯನ್ನೇ ಕಾಣ್ತೀರಾ. ಒಂದು ರಾಶಿಯವರಿಗೆ ಸಣ್ಣ ಪುಟ್ಟ ಒತ್ತಡಗಳು ಎಲ್ಲ ಇದ್ರೂ ಅವೆಲ್ಲ ಕೂಡ ನಿವಾರಣೆಯಾಗಿ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರ್ತದೆ. ವೃತ್ತಿ ಜೀವನ ಆರ್ಥಿಕ ಸ್ಥಿತಿ ಹೀಗೆ ಎಲ್ಲದರಲ್ಲೂ ನಿಮಗೆ ಉತ್ತಮ ಅವಕಾಶಗಳು ಸಿಗೋದ್ರಿಂದ ಸಾಕಷ್ಟು ಮುನ್ನಡೆ ಹೋಗ್ತೀರಾ. ಈ ಒಂದು ಸಂದರ್ಭದಲ್ಲಿ ನೀವು ಏನು ಅಂದುಕೊಂಡ್ರು ಕೂಡ ಕೈಗೂಡುತ್ತೆ. ಆದ್ರೆ ನೀವು ಧೈರ್ಯದಿಂದ ಸತ್ಯದಿಂದ ಮುನ್ನಡೆಯುವುದು ಬಹಳಷ್ಟು ಅವಶ್ಯಕತೆ ಇದೆ. ಇನ್ನು ಮದುವೆ ಆಗಿಲ್ಲ ಅನ್ನೋರಿಗೆ ಮದುವೆ ಯೋಗ ಇದ್ದು ಕಂಕಣ ಕೂಡಿ ಬರಲಿದೆ. ಈ ಸಂದರ್ಭದಲ್ಲಿ ನೀವು ಇಷ್ಟಪಟ್ಟವ್ರನ್ನೇ ಕೂಡ ನೀವು ಮದುವೆ ಆಗ್ಬಹುದು. ಇಷ್ಟೆಲ್ಲ ಲಾಭ ಮತ್ತೆ ಅದೃಷ್ಟ ಪಡಿತಿರುವಂತಹ ಆ ಅದೃಷ್ಟವಂತ ರಾಶಿಗಳು ಯಾವ್ದಂತ ಹೇಳಿದ್ರೆ ಕನ್ಯಾ ರಾಶಿ, ಮೀನ ರಾಶಿ, ವೃಷಭ ರಾಶಿ, ಧನುರ್ ರಾಶಿ, ತುಲಾ ರಾಶಿ, ಮೇಷ ರಾಶಿ, ಕೊನೆಯದಾಗಿ ಮಿಥುನ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲಾಂದ್ರೂ ಕೂಡ ಭಕ್ತಿಯಿಂದ ಓಂ ನಮೋ ಸೂರ್ಯದೇವಾಯ ನಮಃ ಅಂತ ಕಮೆಂಟ್ ಮಾಡಿ, ಹಾಗೆ ಸೂರ್ಯದೇವನಿಗೋಸ್ಕರ ಒಂದು ಲೈಕ್ ಮಾಡಿ.